ಪ್ರಭುಲಿಂಗನಾವದಿಗೆಯವರ ವಾದ ಮುಂದುವರಿತಾ ಇದೆ. ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ IAS ಅಧಿಕಾರಿ ನೇತೃತ್ವದ ಒಂದು ಸಮಿತಿ ಇದು ಒಂದು ಕಡೆಗೆ ಅಕ್ರಮ ಆಗಿಲ್ಲ ಅಂತ ಅಂದಿದೆ ಸಮಿತಿ. ಮತ್ತೊಂದು ಕಡೆಗೆ ತನಿಖೆಗೆ ಆಯೋಗವನ್ನು ರಚನೆ ಮಾಡಿದ್ದಾರೆ. ತಪ್ಪಾಗಿಲ್ಲ ಅಂತ ಹೇಳೋರು ನೀವೇ, ಆಯೋಗ ರಚನೆ ಮಾಡೋರು ನೀವೇ, ರಾಜ್ಯಪಾಲರು ಇದೆಲ್ಲದನ್ನು ಕೂಡ ಉಲ್ಲೇಖ ಮಾಡ್ತಾರೆ. JB ಪಾಠಕ್ ವರ್ಸಸ್ CBI ಪ್ರಕರಣವನ್ನು ಉಲ್ಲೇಖಿಸ್ತಾರೆ ಇಲ್ಲಿ. ಅವೆಷ್ಟು ಕೇಸ್ಗಳು ನೋಡಿ. ಬೆಳಗಿನಿಂದ ನಂಗೆ ಬಹಳ ಆಶ್ಚರ್ಯ ಆಗ್ತಿರುವಂಥದ್ದು ಏನು ಅಂತಂದ್ರೆ, ಕೇಸ್ಗಳ ಮೇಲೆ ಕೇಸ್ಗಳು ಇಲ್ಲಿ ಚರ್ಚೆಗಳಿಗೆ ಬರ್ತಾ ಇದೆ. ಇಲ್ಲಿ ಒಂದಾ ಎರಡ ಸಂಗತಿಗಳು, ಕೇಸ್ಗಳ ಮೇಲೆ ಕೇಸ್ಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ರಾಜೇಶ್ ಅಗರ್ವಾಲ್ ಕೇಸ್ ಉಲ್ಲೇಖ ಬಂತು. RBIಗೆ ವಂಚನೆ ಮಾಡಿದಂಥ ಪ್ರಕರಣ ಅದು ಉಲ್ಲೇಖ ಬಂತು. ಶಂಶೇರ್ ಸಿಂಗ್ ಮತ್ತು MP ಸ್ಪೆಷಲ್ ಈ ಪೊಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇತ್ತಲ್ಲ, ಅದು ಚರ್ಚೆಗೆ ಬಂತು. ಈಗ ಮತ್ತೊಂದು ಅಂಶವೂ ಕೂಡ ಚರ್ಚೆಗೆ ಬಂದಿದೆ. ಬೇರೆ ಬೇರೆ ಕೇಸ್ಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಇದು ಬೆಳಗ್ಗಿನಿಂದ ಇದು ಸಾಕ್ತಿರುವಂಥ ಹಾದಿ ನೋಡಿದಂಥ ಸಂದರ್ಭದಲ್ಲಿ ಇದು ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಈಗ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡಿಸಿದಂಥ ಲಾಯರ್ ಅವರಿಟ್ಟಂಥ ಪಾಯಿಂಟ್ಗಳನ್ನು ಒಂದೊಂದೇ ತುಷಾರ್ ಮೆಹ್ತಾ ಕೌಂಟರ್ ಮಾಡಿದ ರೀತಿ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಕೊಟ್ಟಂಥ ಬಗೆ ಇತ್ತಲ್ಲ, ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಜೊತೆಗೆ ಮಣಿಂದರ್ ಸಿಂಗ್ 3 ಪಾಯಿಂಟ್ಗಳ ಮುಖಾಂತರ ಅವರು ಮಂಡಿಸಿದಂಥ ರೀತಿ ಇದೆಯಲ್ಲ, ಅದು ಈಗ ಪ್ರಭುಲಿಂಗನಾವದಿಗೆ ಮಂಡಿಸ್ತಿರುವಂಥ ರೀತಿ ಇದೆಯಲ್ಲ, ಅದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೋ ಡೌಟ್ ಈ ಕೇಸ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಯಾವ ರೀತಿ ಕೋರ್ಟಲ್ಲಿ ವಾದ ಪ್ರತಿವಾದಗಳು ನಡೀತಾ ಇತ್ತು ಅದರ ಬಗ್ಗೆ ಎಲ್ಲ ವಿವರಗಳನ್ನು, ಜೊತೆಗೆ ಹಿರಿಯ ವಕೀಲರು ಮಂಡಿಸ್ತಿರುವಂಥ ಪರಿ ಇದೆಯಲ್ಲ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಎಷ್ಟೆಷ್ಟು ಸಂಗತಿಗಳನ್ನು ಅವರು ಮಂಡಿಸ್ತಾ ಹೋದರು ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ವೆರಿ ಇಂಟ್ರೆಸ್ಟಿಂಗ್. ಬಹಳಷ್ಟು ಸಂಗತಿಗಳನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ಅದೆಷ್ಟು ತನಿಖೆಗಳ ವಿವರಗಳನ್ನು, ಅದೆಷ್ಟು ಕೇಸ್ಗಳ ವಿವರಗಳನ್ನು ಕೊಡ್ತಾ ಹೋಗ್ತಾರೆ ನೋಡಿ ಲಾಯರ್ಗಳು. ನಿಜಕ್ಕೂ ಆಶ್ಚರ್ಯ ಅನಿಸುವಂಥದ್ದು ಅದು. ನೋಡಿ, ನಾನು ಒಂದಷ್ಟು ಸಂಗತಿಗಳನ್ನು ಹೇಳ್ತೀನಿ. ಈ JB ಪಾಠಕ್ ಈ ಕೇಸ್ ಇದೆಯಲ್ಲ, ಅದು ಇಲ್ಲಿ ಉಲ್ಲೇಖಕ್ಕೆ ಬರುತ್ತೆ. ಜೊತೆಗೆ ಅಗರ್ವಾಲ್ ಕೇಸ್ ಬರುತ್ತೆ. ರಾಜೇಶ್ ಅಗರ್ವಾಲ್ ಕೇಸ್ ಇಲ್ಲಿ ಉಲ್ಲೇಖ ಮಾಡ್ತಾರೆ. RBI ವಂಚನೆ ಕೇಸಿನಲ್ಲಿ ಉಲ್ಲೇಖ ಮಾಡ್ತಾರೆ. ಶಂಶೇರ್ ಸಿಂಗ್ ಅವರ ಕೇಸನ್ನು ಉಲ್ಲೇಖ ಮಾಡ್ತಾರೆ. ಶ್ರೀರೂಪ ಪ್ರಕರಣ ಇಲ್ಲಿ ಉಲ್ಲೇಖಕ್ಕೆ ಬರುತ್ತೆ, ಗಮನಿಸಬೇಕು ನಾವು. ಇನ್ನು SR ನಾಯಕ್ ಪ್ರಕರಣ, AK ಕೃಪಾಕ್ ಕೇಸ್, ಪಾಠಕ್ ಕೇಸ್, ಇವನ್ನೆಲ್ಲವನ್ನೂ ಕೂಡ ವಿವರಿಸಿ ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾ ಹೋಗ್ತಾರೆ ಲಾಯರ್ಗಳು. ಇದು ನೋಡಿ, ಅಧ್ಯಯನ ಅನ್ನುವಂಥದ್ದು ಇದು. ಒಂದು ಕೇಸಿನ ಆಳ ಅಗಲವನ್ನು ಸೋಸುವಂಥ ರೀತಿ ಇದೆಯಲ್ಲ, ಅದರ ಆಳಕ್ಕಿಳಿದು ನೋಡುವಂಥ ಬಗೆ ಇದೆಯಲ್ಲ, ಇಂಥ ಕೇಸ್ಗಳು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕ್ಯಾಬಿನೆಟ್ ನಿರ್ಣಯ ಮಾಡ್ತೀರಿ ನೀವು. ಯಾವ ಕ್ಯಾಬಿನೆಟ್ ನಿರ್ಣಯ? ಬಹಳ ಜನ ಹೇಳ್ತಾರೆ ಇವರು, ಆಯ್ ಸ್ವಾಮಿ ನೀವು ಕ್ಯಾಬಿನೆಟ್ ನಿರ್ಣಯ ಮಾಡ್ತೀರಿ, ರಾಜ್ಯಪಾಲರು ಅದನ್ನು ಎಡಗೈಯಲ್ಲಿ ಮುಟ್ಟಬಾರ್ದಾಗಿತ್ತು ಅನ್ನುವಂಥ ಧಾಟಿನಲ್ಲಿ ಮಾತಾಡ್ತಾರೆ. ತಿರುಗಿ ನೋಡಬಾರ್ದಾಗಿತ್ತು ಅನ್ನುವಂಥ ಮಾತು ಸಾಲಿಸಿಟರ್ ಜನರಲ್ ಹೇಳುವಂಥ ಮಾತದು. ಯಾಕೆ ನೋಡಿದ್ರು? ಆದರೂ ಕೂಡ ರಾಜ್ಯಪಾಲರು ನೋಡ್ತಾರೆ, ಅದನ್ನು ಅಧ್ಯಯನ ಮಾಡ್ತಾರೆ, ಪಾಯಿಂಟ್ಗಳನ್ನು ನೋಟ್ ಮಾಡ್ತಾರೆ, ಸಪರೇಟ್ ನೋಟ್ ಹಾಕ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ. ಅಂದರೆ ಇಲ್ಲಿ ತನಕ ಕಾಂಗ್ರೆಸ್ ನಾಯಕರ ಆರೋಪಗಳೇನಿತ್ತಲ್ಲ, ಅದನ್ನು ಅಧ್ಯಯನ ಮಾಡಿಲ್ಲ ಅನ್ನುವಂಥ ಆರೋಪ ಇತ್ತಲ್ಲ, ಅದನ್ನು ಎಳೆಯಾಗಿ ಬಿಡಿಸಿ ಹೇಳುವಂಥ ರೀತಿ ಇದೆಯಲ್ಲ, ಅದ್ಭುತ. ಅದು ಅದ್ಭುತ. ನಿಮ್ಮನ್ನು ಕೇಳಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಇಲ್ಲ, ಆ ರೀತಿ ಬರೆದಿಲ್ಲ ಅದು. ನೀವು ಏನಾದರೂ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ, ನೀವು ಸಚಿವ ಸಂಪುಟ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಹಿತವಾಗಿರುವಂಥದ್ದನ್ನು ಏನಾದರೂ ನಾವು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಅದೇ ರೀತಿ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಬಂದಂಥ ಆರೋಪಗಳ ಬಗ್ಗೆ ನೀವು ಚರ್ಚೆ ಮಾಡಿ ಅದರ ವಿವರಗಳನ್ನು ನೀವು ರಾಜ್ಯಪಾಲರಿಗೆ ಕಳಿಸ್ತೀರಿ ಅಂತಂದರೆ ಅದನ್ನು ಯಾಕೆ ನೋಡಬೇಕು ಅಂತ ಕೇಳ್ತಾರೆ. ಮೇಲ್ನೋಟಕ್ಕೆ ಏನಾದರೂ ತಪ್ಪುಗಳು ಕಂಡು ಬಂತಾ? ಎಸ್, ರಾಜ್ಯಪಾಲರಿಗೆ ಪರಮಾಧಿಕಾರ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ. ತಮ್ಮ ವ್ಯಾಪ್ತಿಯಲ್ಲಿ ಅವ್ರು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ನೀವು ಹೇಳಿದ್ರಿ ಅಂತ ಕೊಡೋದಾಗಲಿ ಅಥವಾ ನೀವು ಹೇಳಿಲ್ಲ ಅಂತ ಕೊಡದೇ ಇರೋದಾಗಲಿ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟು ಪಾಯಿಂಟ್ಗಳು ನೋಡಿ ರೀ, ನಿಮಗೆ ಕಾಪಿ ಪೇಸ್ಟ್ ಮಾಡೋಕ್ಕೆ ಬರಲ್ವಲ್ರಿ ಅಂತ ಕೇಳ್ತಾರೆ. ವಿವರಗಳನ್ನು ಕೊಡುವಂಥ ಬಗೆ ನಿಮಗೆ ಗೊತ್ತಿಲ್ಲ ನಿಮಗೆ ಅಂತ. ಭಾಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಸರ್ಕಾರ ಎಲ್ಲೊಂದು ಕಡೆಗೆ ಈ ಸಮರ್ಥನೆ ಮಾಡಿಕೊಳ್ಳುವಂಥ ಭರದಲ್ಲಿ, ಎಲ್ಲೊಂದು ಕಡೆ ನಮ್ಮದೇನು ತಪ್ಪಿಲ್ಲ ಅಂತ ಹೇಳುವಂಥ ಉತ್ಸಾಹದಲ್ಲಿ, ಉಮ್ಮೀದಲ್ಲಿ ಯಾವ್ಯಾವ ತಪ್ಪುಗಳನ್ನು ಮಾಡ್ತಾ ಹೋಗಿದೆ ಅಂತ.
ಎಷ್ಟರ ಮಟ್ಟಿಗೆ ಆ ಕೇಸ್ಗಳೆಲ್ಲವೂ ಕೂಡ ರಿವೀಲ್ ಆಗ್ತಾ ಇವೆ ನೋಡಿ. 5 ಪಾಯಿಂಟ್ಗಳನ್ನು ಇಟ್ಕೊಂಡು ಶುರು ಮಾಡ್ತಾರೆ ಸಾಲಿಸಿಟರ್ ಜನರಲ್. 5 ಪಾಯಿಂಟ್ಗಳು ಅವ್ರ ಆರಂಭದಲ್ಲಿ ಹೇಳುವಂಥದ್ದು ಅದನ್ನೇ, 5 ಪಾಯಿಂಟ್ಗಳನ್ನು ನಾನು ನಮೂದಿಸ್ತೀನಿ, ಮಹಾಸ್ವಾಮಿಗಳೇ ನೀವು ಅದನ್ನು ಅವಲೋಕನ ಮಾಡ್ತಾ ಹೋಗಿ ಅಂತೇಳಿ ಅಂತ. 5 ಪಾಯಿಂಟ್ಗಳಲ್ಲಿ ಸಕಲ ಸತ್ಯವೂ ಕೂಡ ಅಡಗಿರುತ್ತೆ, ಸಕಲ ಸತ್ಯವೂ ಕೂಡ. ಮಣಿಂದರ್ ಸಿಂಗ್ ವಾದ ಶುರು ಮಾಡ್ತಾರೆ 3 ಪಾಯಿಂಟ್ಗಳನ್ನು ಇಟ್ಕೊಂಡು, 3 ಪಾಯಿಂಟ್ಗಳು. ಆ ಭೂಮಿ ಅದರ ಬೆಲೆ ಮೊದಲೇನಿತ್ತು, ನಂತರದ್ದೇನಿತ್ತು, ಕೊನೆಗೆ ಈಗ ಹೊಸದಾಗಿ ಕೊಟ್ಟರಲ್ಲ ಸೈಟ್ಗಳು ಅದರ ಬೆಲೆ ಎಷ್ಟು, 3 ಪಾಯಿಂಟ್ಗಳು. ಆ 3 ಪಾಯಿಂಟ್ಗಳ ಮೇಲೆ ಎಲ್ಲ ಸತ್ಯಗಳು ಕೂಡ ರಿವೀಲ್ ಆಗ್ತಾ ಹೋಗ್ತವೆ. ಏನಿದೆ ಅರ್ಥ ಇದೆ ಹಾಗಾದರೆ? ಕೊನೆಗೆ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ಗಳನ್ನು ವಾಪಸ್ ಕೊಡಬೇಕು, ರಾಜ್ಯಪಾಲರ ಪರಮಾಧಿಕಾರ ಅನ್ನುವಂಥದ್ದು ಎಂಥದ್ದು, ಯಾವ ವ್ಯಾಪ್ತಿಯಲ್ಲಿ ಕುತ್ಕೊಂಡವ್ರು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಸಂಗತಿಗಳ ಬಗ್ಗೆ ಗಮನ ಹರಿಸಿದ್ದಾರೆ, ಯಾವ್ಯಾವ ಫೈಲನ್ನು ಓದಿದ್ದಾರೆ, ಎಷ್ಟು ಆಳಕ್ಕಿಳಿದು ಅಧ್ಯಯನ ಮಾಡಿದ್ದಾರೆ, ಅದರ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಂಡಿದ್ದಾರೆ, ಅದ್ರ ನೋಟನ್ನು ಹಾಕಿದ್ದಾರೆ, ಎಲ್ಲ ವಿವರಗಳನ್ನು ಕೊಡ್ತಾನೆ ದೊಡ್ಡ ಫೈಲನ್ನು ಎತ್ತಿ ಅವರು ನ್ಯಾಯಾಧೀಶರಿಗೆ ಕೊಡ್ತಾರೆ. ತಗೊಳ್ಳಿ ಇದು ನೋಡಿ, ಇದೆಲ್ಲದರ ವಿವರಗಳು ಇದರಲ್ಲಿದೆ ಅಂತ. ಗ್ರೇಟ್. ಅದರ ಆಧಾರದ ಮೇಲೆ ಈಗ ಪ್ರಭುಲಿಂಗನಾವದಿಗೆ ವಾದ ಮಾಡ್ತಾ ಇದ್ದಾರೆ. 17A ಹಂತದಲ್ಲಿ ರಾಜ್ಯಪಾಲರ ಕ್ರಮವನ್ನು ನೀವು ಪ್ರಶ್ನೆ ಮಾಡ್ತಿರಲ್ಲ, ಪ್ರಶ್ನೆ ಮಾಡೋಕ್ಕೆ ನಿಮ್ಗೆ ಅರ್ಹತೆ ಇದೆಯಾ ಅನ್ನುವಂಥದ್ದು. FIR ದಾಖಲಾದ ನಂತರ ಆರೋಪಿಗೆ ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಬರುತ್ತೆ, ಅಲ್ಲಿ ತನಕ ನೀವು ಪ್ರಶ್ನೆ ಮಾಡುವಂಥ ಹಕ್ಕು ನಿಮಗಿಲ್ಲ. ಇದು ಸಂಪುಟ ಸಭೆ ತೆಗೆದುಕೊಳ್ಳುವಂಥ ನಿರ್ಣಯ ಇದೆಯಲ್ಲ, ಅದಕ್ಕೆ ಸ್ಯಾಂಕ್ಟಿಟಿ ಇರಲ್ಲ ಅನ್ನುವಂಥ ಮಾತು ನೋಡಿ. ಎಂಥ ಮಾತು, ಎಂಥ ಮಾತು ನೋಡಿ. ಬೆಳಗ್ಗೆ ವಾದ ಮಾಡಿದಂಥ ಲಾಯರ್ ಹೇಳಿದರು ಅದನ್ನು ನೀವು ಕಡೆಗಣಿಸ್ಬಿಡ್ಬೇಕಾಗಿತ್ತು, ಅದನ್ನು ಅಂತ ನೆಗ್ಲೆಕ್ಟ್ ಮಾಡಬೇಕಾಗಿತ್ತು ಅನ್ನುವಂಥ ಮಾತು. ಆದರೂ ರಾಜ್ಯಪಾಲರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ. ನಾವದಿಗೆ ಹೇಳ್ತಾರೆ ನೀವು ನಿರ್ಧಾರ ಮಾಡುವಂಥದ್ದು ಇದೆಯಲ್ಲ, ನಿಮ್ಮ ನಿರ್ಣಯ ಇದೆಯಲ್ಲ, ಅದಕ್ಕೆ ಸ್ಯಾಂಕ್ಟಿಟಿನೇ ಇಲ್ಲ ಅಂತ. ಇದು ಸಂಗತಿ.